ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ಹಲ್ಚಲ್ ಎಬ್ಬಿಸಿರುವ ಸಿನಿಮಾ ಅಂದ್ರೆ ರಾಮಾಯಣ. ಅತಿ ದೊಡ್ಡ ತಾರಾ ಬಳಗ ಇರುವ ಈ ಚಿತ್ರ ಜೋರಾಗಿಯೇ ಸದ್ದು ಮಾಡ್ತಿದೆ. ಇನ್ನು ಈ ಚಿತ್ರದಲ್ಲಿ ರಾಮನ ಪಾತ್ರಕ್ಕೆ ರಣಬೀರ್ ಕಪೂರ್, ಸೀತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಜೀವ ತುಂಬುತ್ತಿದ್ದಾರೆ. ಹಾಗೇನೆ ರಾವಣ ಪಾತ್ರಕ್ಕೆ ಯಶ್ ನಟನೆ ಮಾಡ್ತಿರೋದ್ರಿಂದ ಎಲ್ಲರ ಕುತೂಹಲ ಯಶ್ನ ತೆರೆ ಮೇಲೆ ನೋಡೋದ್ರಲ್ಲಿದೆ. ಇನ್ನು ಈ ಸಿನಿಮಾದ ಕದರ್ ಹೇಗಿದೆ ಅಂದ್ರೆ ಯಶ್ ಸಿನಿಮಾದ ಒಂದು ಡೈಲಾಗ್ ನೆನಪಾಗ್ತಿದೆ. ಅದೇನಂದ್ರೆ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ನಿತೇಶ್ ತಿವಾರಿ ನಿರ್ದೇಶನದ ಈ ಸಿನಿಮಾ ಈಗಾಗಲೇ ಟೀಸರ್ ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸುತ್ತಿದೆ. ಲಕ್ಷ್ಮಣನ ಪಾತ್ರದಲ್ಲಿ ರವಿ ದುಂಬೆ, ರಾವಣನ ಪಾತ್ರದಲ್ಲಿ ಯಶ್, ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಅವರು ಅಭಿನಯಿಸುತ್ತಿರುವ ಈ ಚಿತ್ರಕ್ಕೆ ತಾರಾಂಗಣವೇ ಬಹುದೊಡ್ಡ ಶಕ್ತಿ. ವಿಶೇಷವಾಗಿ ರಾಮನ ಪಾತ್ರದಲ್ಲಿ ರಣಬೀರ್ ಮತ್ತು ರಾವಣನ ಪಾತ್ರದಲ್ಲಿ ಯಶ್ ಹಂಚಿಕೊಂಡಿರುವ ಆಕ್ಷನ್ ದೃಶ್ಯಗಳು ಅಭಿಮಾನಿಗಳನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ತಾರೆಗಳ ಬಲಿಷ್ಠ ಅಭಿನಯದ ಸಂಯೋಜನೆ ರಾಮಾಯಣ ಚಿತ್ರವನ್ನು ಭಾರತೀಯ ಚಿತ್ರರಂಗದ ದಿಕ್ಕು ಬದಲಿಸುವ ಲಕ್ಷಣಗಳು ಕಂಡುಬರುತ್ತಿದೆ. ಪೌರಾಣಿಕ ಮಹಾಕಾವ್ಯವನ್ನು ಆಧಾರವಾಗಿಟ್ಟುಕೊಂಡು ರೂಪುಗೊಳ್ಳುತ್ತಿರುವ ಈ ಚಿತ್ರವು ತಾಂತ್ರಿಕ ಮಟ್ಟದ ದೃಶ್ಯ ವೈಭವ ಮತ್ತು ತಾರೆಗಳ ಮೆರುಗುಗಳಿಂದ ಕೂಡಿದೆ. ಟೀಸರ್ ಬಿಡುಗಡೆಯಾದ ಕ್ಷಣದಿಂದಲೇ ಚಿತ್ರ ಪ್ರೇಮಿಗಳು ಮತ್ತು ಅವರ ಅಭಿಮಾನಿಗಳು ಈ ಸಿನಿಮಾಗೋಸ್ಕರ ಕಾತುರದಿಂದ ಕಾಯುತ್ತಿದ್ದಾರೆ. ಅಂದಹಾಗೆ ಈ ಸಿನಿಮಾ 2 ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ. ಮೊದಲ ಭಾಗವನ್ನು 2026 ದೀಪಾವಳಿ ಸಮಯದಲ್ಲಿ ಬಿಡುಗಡೆ ಮಾಡಿದರೆ, ಎರಡನೇ ಭಾಗವು 2027 ದೀಪಾವಳಿಗೆ ತೆರೆಗೆ ಬರಲಿದೆ. ಚಿತ್ರ ಬಿಡುಗಡೆಯಾಗಲು ಇನ್ನು 1 ವರ್ಷ ಬಾಕಿ ಇರುವುದರಿಂದ ರಾಮಾಯಣ ಕಥೆಯನ್ನು ನೋಡಲು ವಿವಿಧ ರೂಪಾಂತರಗಳಿವೆ. ಅವುಗಳಲ್ಲಿ ರಾಮಾನಂದ್ ಸಾಗರ್ ಅವರ ಧಾರಾವಾಹಿ ರೂಪದ ರಾಮಾಯಣ, ಅರುಣ್ ಗೋವಿಲ್, ದೀಪಿಕಾ, ಸುನೀಲ್ ಇತರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಈ ಧಾರಾವಾಹಿಯು 1987ರಿಂದ 1988ರವರೆಗೂ ದೂರದರ್ಶನದಲ್ಲಿ ಪ್ರಸಾರಗೊಂಡಿತ್ತು. ಈ ಧಾರಾವಾಹಿಯಲ್ಲಿ ಭಕ್ತಿಯ ಶೈಲಿ, ಕಥೆಯನ್ನು ತೋರಿಸಿದ ರೀತಿ ದೇಶಾದ್ಯಂತ ಭಕ್ತರಲ್ಲಿ ಪ್ರಭಾವ ಉಂಟು ಮಾಡಿತ್ತು. ಹೀಗೆ ರಾಮಾಯಣ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ದಾರಿಗಳಿವೆ. ಹಾಗೆ ಈ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಸಿನಿಮಾಗಳು ಕೂಡ ಬಂದಿವೆ. ಅವುಗಳಲ್ಲಿ ಈ ಸಿನಿಮಾ ಗಮನ ಸೆಳೆಯುವುದು ಯಾಕೆಂದರೆ ಭಾರತ ಮತ್ತು ಜಪಾನ್ ದೇಶಗಳ ಸಂಯುಕ್ತ ಸರ್ಕಾರದಲ್ಲಿ ನಿರ್ಮಾಣವಾಗುತ್ತಿರುವ ಅನಿಮೇಷನ್ ಚಿತ್ರ ಇದಾಗಿದೆ. ಟೀಸರ್ ಮೂಲಕವೇ ಹೊಸ ಶೃಂಗಾರ ತಲುಪಿರುವ ರಾಮಾಯಣ ಸಿನಿಮಾ ಬಿಡುಗಡೆಯಾಗಲು ಇನ್ನು 1 ವರ್ಷ ಬಾಕಿ ಇದೆ. ಈ ಸಿನಿಮಾದ ತಂತ್ರಜ್ಞಾನ, ತಾರೆಗಳ ದಂಡು ನೋಡಿದರೆ ಈ ಸಿನಿಮಾ ಹಿಟ್ಟಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೆಯೇ ಈ ಸಿನಿಮಾ ರಿಲೀಸ್ ಆಗಿ ದೇಶಾದ್ಯಂತ ಹೆಸರು ಮಾಡಲಿ ಎಂಬುದು ನಮ್ಮ ಹಾರೈಕೆ. ಇದಿಷ್ಟು ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸುತ್ತಿರುವ ರಾಮಾಯಣದ ಬಗ್ಗೆ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್ ನ್ಯೂಸ್.